ಎಲ್ಲ ದೇವಜನರಿಗೂ ಕ್ರಿಸ್ತ ಯೇಸುವಿನ ನಾಮದಲ್ಲಿ ವಂದನೆಗಳು. ಪ್ರಿಯ ದೇವ ಮಕ್ಕಳೇ, ಹೇಗಿದ್ದೀರಿ? ನಾನು ನಂಬ್ತೇನೆ ದೇವರು ನಿಮ್ಮನ್ನ ಉತ್ತಮವಾಗಿ ಇಟ್ಟಿದ್ದಾನೆಂಬುದಾಗಿ. ನಾನು ಕ್ರಿಸ್ತನಲ್ಲಿ ಸೇವಕ ಪ್ರಸನ್ನ ಕುಮಾರ್. ಬನ್ನಿ ಈ ದಿನ ಒಂದು ವಿಷಯವನ್ನ ಧ್ಯಾನಿಸಿಕೊಳ್ಳೋಣ. ಪ್ರಿಯ ದೇವ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ನೀವು ದೇವರನ್ನ ನಂಬಿಕೊಂಡು ದೇವರ ಕ್ರೈಸ್ತಿಯ ಜೀವಿತವನ್ನ ಅನುಸರಿಸ್ತಾ ನಿಮ್ಮ ಜೀವನದಲ್ಲಿ ಬಗೆಹರಿಯಲಾರದಂಥ ಅನೇಕ ಸಂಗತಿಗಳು ನಿಮ್ಮ ಜೀವಿತದಲ್ಲಿ ಹಾದು ಹೋಗ್ತಾ ನೀವು ಇಂಥ ಸಮಸ್ಯೆಗಳು ನಿಮ್ಮ ಜೀವನದಲ್ಲಿರುವಾಗ ಯಾಕಪ್ಪ ನನ್ನ ಜೀವನದಲ್ಲಿ ಈ ಸಮಸ್ಯೆಗಳು ಹಾಗೆ ಉಳಿದು ಬಿಟ್ಟಿದ ಎಂಬುದಾಗಿ ಒಂದು ವೇಳೆ ಆಲೋಚಿಸ್ತಾ ಇದೆಯಾ? ನಾನು ಬಹುತೇಕ ಜನರು ಕರ್ನಾಟಕದ ನಾನಾ ಭಾಗಗಳಿಂದ ನನ್ನೊಟ್ಟಿಗೆ ಮಾತಾಡುವಾಗ ಪ್ರತಿಯೊಬ್ಬರಿಗೂ ಸಹ ಒಂದೊಂದು ಸಮಸ್ಯೆಗಳಿರೋದನ್ನ ನಾನು ಗಮನಿಸುವಾಗ ಆ ಸಮಸ್ಯೆಗಳ ಹಿಂದಿರುವಂತ ಒಂದು ಅಂಶವನ್ನು ನೋಡುವಾಗ ಈ ಒಂದು ಅಂಶ ಇಲ್ಲದೆ ಹೋದ್ರಿಂದ ಅವರ ಜೀವನದಲ್ಲಿ ಸಮಸ್ಯೆಗಳ ಹಾಗೆ ಉಳಿದು ಬಿಟ್ಟಿದ್ದಾವೆ ಎಂಬುದಾಗಿ ನಾನು ಗಮನಿಸಿದ್ದೇನೆ. ಪ್ರಿಯ ದೇವ ಮಗುವೆ, ಒಂದು ವೇಳೆ ಇವತ್ತು ನೀನು ಸಹ ಈ ಒಂದು ಸಮಸ್ಯೆ ಒಳಗೆ ಹಾದು ಹೋಗ್ತಾ ಆ ಸಮಸ್ಯೆಗಳಿಗೆ ಬಿಡುಗಡೆ ಸಿಗದೆ ಇದೆಯಾ ಅಂದ್ರೆ ಆ ಕಾರಣ ಇವತ್ತು ನಾವು ತಿಳಿದುಕೊಳ್ಳುವವರಾಗಿದ್ದೇವೆ. ಪ್ರಿಯ ದೇವ ಮಗುವೆ, ನಾ ಹೇಳೋದನ್ನು ಜಾಗ್ರತೆ ಕೇಳಿಸ್ಕೋ. ದೇವರು ಏನು ಬೇಕಾದರೂ ಮಾಡಬಲ್ಲ. ಯೆರೆಮೀಯ ಗ್ರಂಥ 32ನೇ ಅಧ್ಯಾಯದ 17ನೇ ವಚನ ಮತ್ತು 27ನೇ ವಚನಕ್ಕೆ ಹೋಗುವಾಗ ದೇವರು ಏನು ಬೇಕಾದರೂ ಮಾಡಬಲ್ಲ, ಅದರಲ್ಲಿ ಯಾವ ಡೌಟು ಇಲ್ಲ. ದೇವರು ಸಮಸ್ತವನ್ನೂ ಮಾಡಬಲ್ಲ. ಆದಿಕಾಂಡ 17ನೇ ಅಧ್ಯಾಯದ 1ನೇ ವಚನದ ಪ್ರಕಾರವಾಗಿ ದೇವರು ಸರ್ವಶಕ್ತನಾಗಿದ್ದಾನೆ. ಯೆರೆಮೀಯ ಗ್ರಂಥ 32ನೇ ಅಧ್ಯಾಯದ 17ನೇ ವಚನ ಮತ್ತು 27ನೇ ವಚನದಲ್ಲಿ ದೇವರು ಸಮಸ್ತವನ್ನು ಮಾಡಲಿಕ್ಕೆ, ಅಂದ್ರೆ ದೇವರಿಗೆ ಅಸಾಧ್ಯವಾದ್ದು ಒಂದೂ ಇಲ್ಲ ಎಂಬುದಾಗಿ ಹೇಳಲ್ಪಟ್ಟಿದೆ. ಹಾಗಿರುವಾಗ ದೇವರು ಎಲ್ಲವನ್ನೂ ಮಾಡುವವನಾಗಿದ್ದಾಗ ಯಾಕೆ ಕ್ರೈಸ್ತಿಯ ಜೀವಿತದಲ್ಲಿ ಸಮಸ್ಯೆಗಳು ಬಗೆಹರಿತಾ ಇಲ್ಲ? ದೇವರು ಎಲ್ಲವನ್ನೂ ಮಾಡುವವನಾಗಿರುವಾಗ ಯಾಕೆ ಕ್ರೈಸ್ತಿಯ ಜೀವಿತದಲ್ಲಿ ಸಮಸ್ಯೆಗಳು ಬಗೆಹರಿತಾ ಇಲ್ಲ? ಪ್ರಿಯ ದೇವ ಮಗುವೆ, ಜಾಗ್ರತೆ ಕೇಳಿಸ್ಕೊಳ್ರಿ. ದೇವರು ಏನು ಬೇಕಾದರೂ ಮಾಡಬಲ್ಲ ಅಂದಾಗ, ಎಲ್ಲವನ್ನೂ ಆತನು ಮಾಡುವವನಾಗಿದ್ದಾಗ ನಮ್ಮ ಜೀವನದಲ್ಲಿ ಯಾಕಪ್ಪ ಎಲ್ಲವೂ ಆಗ್ತಾ ಇಲ್ಲ ಅಂದ್ರೆ ಅದಕ್ಕೊಂದು ರೀಸನ್ ಇದೆ. ಕೇಳಿಸ್ಕೊಳ್ಳಿ ಜಾಗ್ರತೆಯಾಗಿ. ದೇವರು ಎಲ್ಲವನ್ನೂ ಮಾಡಬಲ್ಲವನಾಗಿರುವಾಗ ನಿನಗೆ ಎಲ್ಲವನ್ನೂ ಆತನು ಮಾಡಬೇಕಾದ್ರೆ ನಂಬಿಕೆ ಎಂಬ ಕಂಡೀಷನ್ ಅನ್ನು ಆತನಿಟ್ಟಿದ್ದಾನೆ. ಕೇಳಿಸ್ಕೊಳ್ರಿ, ನಂಬಿಕೆ ಎಂಬ ಕಂಡೀಷನ್ ಆತನಿಟ್ಟಿದ್ದಾನೆ. ಮತ್ತಾಯನ ಬರೆದ ಸುವಾರ್ತೆ 9ನೇ ಅಧ್ಯಾಯದ 28ನೇ ವಚನದಿಂದ 30ನೇ ವಚನಕ್ಕೆ ಹೋಗುವಾಗ ಅಲ್ಲಿ ಕುರುಡರು ಬಂದು ಯೇಸು ಕ್ರಿಸ್ತನ ಬಳಿಗೆ ಸ್ವಸ್ಥತೆಯನ್ನು ಕೇಳಿಸಿಕೊಳ್ಳುವಾಗ ಆ ಸ್ವಸ್ಥತೆಗಾಗಿ ಯೇಸು ಕ್ರಿಸ್ತನ ಹೇಳ್ತಾನೆ, ನಾನು ಇದನ್ನ ಮಾಡ್ತೀನಂತ ನೀವು ನಂಬ್ತಿರೋ? ದೇವರು ಎಲ್ಲವನ್ನೂ ಮಾಡ್ತೀನಂತ ಆತನು ಹೇಳ್ಕೊಂಡ್ಬಿಟ್ಟಿದ್ದಾನೆ, ಅದರಲ್ಲಿ ಯಾವ ಡೌಟ್ ಇಲ್ಲ. ಆತನು ಎಲ್ಲವನ್ನೂ ಮಾಡಬಲ್ಲ ಎಂಬುದಾಗಿ ಆದಿಕಾಂಡ 1ನೇ ಅಧ್ಯಾಯದಲ್ಲಿ ಸಮಸ್ತವನ್ನು ಆತನು ಸೃಷ್ಟಿ ಮಾಡಿಬಿಟ್ಟಿದ್ದಾನೆ. ಈಗ ಆ ಸಮಸ್ತವನ್ನೂ ಮಾಡುವಂಥ ದೇವರು, ಸಮಸ್ತವನ್ನು ಮಾಡಲಿಕ್ಕೆ ಸಾಮರ್ಥ್ಯವುಳ್ಳಂಥ ದೇವರು ನಿನ್ನ ಜೀವನದಲ್ಲಿ ಸಮಸ್ತವೂ ಮಾಡಬೇಕಾದ್ರೆ ಆತನು ನಂಬಿಕೆ ಎಂಬ ಅಂಶವನ್ನಿಟ್ಟಿದ್ದಾನೆ. ಆ ನಂಬಿಕೆ ಅಂದ್ರೆ ಏನು? ದೇವರು ಮಾಡಬಲ್ಲ ಎಂಬುದಾಗಿ ನೀನು ನಂಬುತ್ತೀಯೋ? ಪ್ರಿಯ ದೇವ ಮಗುವೆ, ಜಾಗ್ರತೆ ಕೇಳಿಸ್ಕೋ. ಈ ವಿಷಯದಲ್ಲಿ ಸಮಸ್ತ ಕ್ರೈಸ್ತರು, ಸಮಸ್ತ ಸೇವಕರು, ಸಮಸ್ತ ರೀತಿಯಲ್ಲಿ ಸೇವೆ ಮತ್ತು ವಿಶ್ವಾಸಿಗಳೆಂಬುದಾಗಿ ಹೇಳಿಸಿಕೊಳ್ಳುವಂತ ಎಲ್ಲರೂ ಸಹ ಸೋತು ಹೋಗಿದ್ದಾರೆ. ಹಾಗಾದ್ರೆ ನಿನ್ನ ಜೀವನದಲ್ಲಿ ಎಲ್ಲವೂ ಸಹ ಆಗಬೇಕಾದ್ರೆ, ಎಲ್ಲವೂ ಸಹ ನೆರವೇರಬೇಕಾದ್ರೆ, ಎಲ್ಲವೂ ಸಹ ನಿನ್ನ ಜೀವನದಲ್ಲಿ ಆಗಬೇಕಾದ್ರೆ ದೇವರು ಎಲ್ಲವನ್ನೂ ಮಾಡ್ತಾನಂತೇಳಿ ನೀನು ನಂಬುತ್ತೀಯಾ? ನೀನು ನಂಬುತ್ತಾ ಇದ್ದೀಯಾ? ಪ್ರಿಯ ದೇವ ಮಗುವೆ, ಇಲ್ಲಿ ಒಂದು ವಿಷಯದಲ್ಲಿ ನಾವು ಸರಿ ಮಾಡಿಕೊಳ್ಳೋದಾದ್ರೆ ನಾವು ಅಸಾಧಾರಣವಾದ ಸಂಗತಿಗಳನ್ನ, ಅಸಾಧ್ಯವಾದಂಥ ಸಂಗತಿಗಳನ್ನ ನಮ್ಮ ಜೀವನದಲ್ಲಿ ಅನುಭವಿಸಲಿಕ್ಕೆ ಸಾಧ್ಯ. ಇವತ್ತು ಒಂದು ಸಾರಿ ನಿನ್ನ ಮನಸ್ಸಿನ ಬಳಿಗೆ ಹೋಗಿ, ನಿನ್ನ ಹೃದಯದ ಬಳಿಗೆ ಹೋಗಿ ಕೇಳ್ಕೊ, ದೇವರು ಎಲ್ಲವನ್ನೂ ಮಾಡ್ತಾನೆ ಅಂತೇಳಿ ನಂಬುತ್ತಾ ಇದ್ದೀಯಾ? ಅಥವಾ ಇಲ್ಲ, ಇದನ್ನ ಮನುಷ್ಯರು ಸಹಾಯ ಮಾಡಲಿಕ್ಕೆ ಸಾಧ್ಯ, ಮನುಷ್ಯರ ಕೈಯಿಂದ ಮಾಡ್ಲಿಕ್ಕಾಗುವಂಥದ್ದು ಮಾತ್ರ ಆತನು ಮಾಡ್ತಾನೆ, ಮಿಕ್ಕಿದ್ದನ್ನ ಆತನು ಮಾಡಲ್ಲ ಅಂತ ನಂಬ್ತಾ ಇದೆಯಾ? ಪ್ರಿಯ ದೇವ ಮಗುವೆ, ಎಂಥದ್ದೇ ಪರಿಸ್ಥಿತಿಯಲ್ಲಿ ನೀನು ಹಾದು ಹೋಗ್ತಾ ಇದ್ರು ಸಹ ಒಂದು ವಿಷಯ ನೆನಪಿರಲಿ,
ದೇವರು ಎಲ್ಲವನ್ನು ಮಾಡಬಲ್ಲ ಎಂಬ ನಂಬಿಕೆ ನಿನ್ನ ಜೀವನದಲ್ಲಿ ಬಹಳ ಪ್ರಾಮುಖ್ಯವಾದದ್ದು. ಇವತ್ತು ನೀನು ಆಲೋಚನೆ ಮಾಡೋದು ಇದೆಯಾ ಎಂಬುದಾಗಿ, ನೀನು ಇವತ್ತು ಆಲೋಚನೆ ಮಾಡಿ ಇವತ್ತು ಅದು ಇದೆಯಾ ಎಂಬುದಾಗಿ. ಮಾರ್ಕನ ಬರೆದ ಸುವಾರ್ತೆ 9ನೇ ಅಧ್ಯಾಯದ 22ರಿಂದ 24ನೇ ವಚನಕ್ಕೆ ಹೋಗುವಾಗ ಅಲ್ಲಿ ಮೂರ್ಛ ರೋಗಿಯನ್ನ ತಕೊಂಡು ಬಂದಂತ ಅಂದ್ರೆ ಒಬ್ಬ ತಂದೆ ಕುರಿತು ಬರೆಯಲ್ಪಟ್ಟದೆ. ಆ ತಂದೆ ಪಿಡಿಸು ರೋಗವುಳ್ಳಂತ ಒಬ್ಬ ಮಗನನ್ನ ತಕೊಂಡು ಬಂದು ಶಿಷ್ಯರಿಗೆ ಸ್ವಸ್ಥ ಮಾಡ್ಲಿಕ್ಕೆ ಹೇಳಿದಾಗ ಅವರು ಸ್ವಸ್ಥ ಮಾಡದೇ ಇದ್ದಾಗ ಯೇಸು ಕ್ರಿಸ್ತನ ಅವ್ರನ್ನ ಬೈದು ಯೇಸು ಕ್ರಿಸ್ತನ ಸ್ವಸ್ಥ ಮಾಡ್ಲಿಕ್ಕೆ ಮುಂದೆ ಹೋದಾಗ ಆ ತಂದೆ ಈಗ ಹೇಳ್ತಾನೆ, ನನ್ನ ಮಗನಿಗೆ ಇದೆಲ್ಲ ಸಮಸ್ಯೆ ಆಗ್ತದೆ, ನಿನ್ನ ಕೈಲಿ ಏನಾದ್ರೂ ಆಗೋದಾದ್ರೆ ನಮ್ಮ ಮೇಲೆ ಕರುಣೆ ಇಡು. ಆಗ ಯೇಸು ಕ್ರಿಸ್ತನು ಹೇಳ್ತಾನೆ, ನಿನ್ನ ಕೈಲಿ ಆಗೋದಾದ್ರೆ ಅಂತೀಯ, ನಂಬುವವನಿಗೆ ಸಮಸ್ತವೂ ಸಾಧ್ಯ ಅಂದಾಗ ಆ ತಂದೆ ಹೇಳ್ತಾನೆ, ಅಗೋ ಕರ್ತನೆ, ನಾನು ನಂಬ್ತೇನೆ ನೀನು ಮಾಡ್ತೀನಿ ಎಂಬುದಾಗಿ, ನೀನು ಮಾಡುತ್ತೀಯ ಎಂಬುದಾಗಿ ನಾನು ನಂಬ್ತೇನೆ, ನನ್ನ ಮೇಲೆ ಕರುಣೆ ಇಡು ಎಂಬುದಾಗಿ ಪ್ರಾರ್ಥಿಸುವವನಾಗಿದ್ದಾನೆ. ಅದೇ ರೀತಿಯಲ್ಲಿ ಶಿಷ್ಯಂದ್ರಿಗೂ ಸಹ ಯೇಸು ಕ್ರಿಸ್ತನು ಹೇಳುವವನಾಗಿದ್ದಾನೆ. ಮತ್ತಾಯನ ಬರೆದ ಸುವಾರ್ತೆ 17ನೇ ಅಧ್ಯಾಯದ 20ನೇ ವಚನಕ್ಕೆ ಹೋದಾಗ, ನಿಮ್ಮಲ್ಲಿ ಸಾಸಿವೆ ಕಾಳಷ್ಟು ನಂಬಿಕೆ ಇರುವುದಾದ್ರೆ ಬೆಟ್ಟಕ್ಕೆ ಕಿತ್ಕೊಂಡು ಹೋಗುವಂದ್ರು ಕಿತ್ಕೊಂಡು ಹೋಗುವಂಥದ್ದಾಗಿದೆ, ನಿಮ್ಮ ಕೈಯಿಂದ ಆಗದಿರುವಂಥದ್ದು ಒಂದು ಇಲ್ಲ, ಅಂದ್ರೆ ಅಸಾಧ್ಯವಾದ ಒಂದು ಇಲ್ಲ ಎಂಬುದಾಗಿ ವಾಕ್ಯ ಹೇಳ್ತದೆ. ಹಾಗಿರುವಾಗ ಪ್ರಿಯ ದೇವ ಮಗುವೆ, ದೇವರು ಸಮಸ್ತವನ್ನು ಮಾಡಬಲ್ಲವನಾದಾಗ, ದೇವರು ಸಮಸ್ತವನ್ನು ನಿನ್ನ ಜೀವನದಲ್ಲಿ ಮಾಡ್ತೀನಿ ಎಂಬುದಾಗಿ ಹೇಳಿದಾಗ, ಈ ಸಮಸ್ತ ಲೋಕವನ್ನು ಆತನು ಸೃಷ್ಟಿಸಿದಾಗ ಆ ಸಮಸ್ತವನ್ನು ಮಾಡುವಂತ ದೇವರ ಕಾರ್ಯಗಳು ನಿನ್ನ ಜೀವನದಲ್ಲಿ ಯಾಕೆ ನೆರವೇರ್ತಿಲ್ಲ ಅಂತೇಳಿ ಎಂದಾದ್ರೂ ನೀನು ಆಲೋಚನೆ ಮಾಡಿದ್ಯಾ? ಪ್ರಿಯ ದೇವ ಮಗುವೆ, ಸಮಸ್ತವನ್ನು ಮಾಡುವಂತ ದೇವರು ನಿನ್ನಿಂದ ಮತ್ತು ನನ್ನಿಂದ ಎದುರು ನೋಡುವಂತ ಅಂಶ ಏನಪ್ಪಾ ಅಂದ್ರೆ ನಂಬಿಕೆ ಆಗಿದೆ. ಹಾಗಾದ್ರೆ ದೇವರು ಮಾಡಬಲ್ಲ ಅನ್ನುವಂತ ನಂಬಿಕೆ ನಿನಗಿದೆಯಾ? ದೇವರು ಇದನ್ನ ಬಿಡಿಸಬಲ್ಲ ಅನ್ನುವಂತ ನಂಬಿಕೆ ನಿನಗಿದೆಯಾ? ಇವತ್ತು ನಾವು ಪಾಸ್ಟರ್ಗಳ ಮೇಲೆ ನಂಬಿಕೆ ಇಡ್ತೇವೆ, ಯಾರ್ದೋ ಮೇಲೆ ನಂಬಿಕೆ ಇಡ್ತೇವೆ, ಅವ್ರು ಪವರ್ಫುಲ್ಲು ಇವ್ರು ಪವರ್ಫುಲ್ ಅಂತೇಳಿ ಯಾರ್ಯಾರ ಮೇಲೂ ನಂಬಿಕೆ ಇಡ್ಲಿಕ್ಕೆ ಹೋಗ್ತೇವೆ. ನಾನು ಕೇಳ್ತಿರೋ ವಿಷಯ, ದೇವರು ಮಾಡಬಲ್ಲ ಅಂತ ನೀನು ನಂಬ್ತೀಯ? ನೀನು ದೇವರು ಮಾಡಬಲ್ಲ ಎಂಬುದಾಗಿ ನೀನು ನಂಬೋದಾದ್ರೆ ಸಮಸ್ತ ಕಾರ್ಯಗಳನ್ನು ಸಹ ದೇವರಿಂದ ನೀನು ಅನುಭವಿಸ್ಲಿಕ್ಕೂ ಬಿಡುಗಡೆ ಆಗ್ಲಿಕ್ಕೂ ಸಾಧ್ಯ. ಆದ್ರೆ ಮನುಷ್ಯನ ಬಳಿಗೆ ಹೋದಾಗ ಒಂದೆರಡು ನಿನಗೆ ಸ್ವಸ್ಥವಾಗ್ಬೋದು, ಒಂದೆರಡು ಬಿಡುಗಡೆ ಆಗ್ಬೋದು, ಆದ್ರೆ ಪರಿಪೂರ್ಣವಾಗಿ ನಿನಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಪ್ರಿಯ ದೇವ ಮಗುವೆ, ನಂಬುವವನಿಗೆ ಎಲ್ಲವೂ ಸಾಧ್ಯ. ಇವತ್ತು ನಿನ್ನ ಜೀವನದಲ್ಲಿ ದೇವರು ಮಾಡಬಲ್ಲ, ದೇವರು ಮಾಡ್ತಾನನ್ನುವಂತ ನಂಬಿಕೆ ಇದೆಯಾ? ದೇವರು ನಿನ್ನ ಜೀವನದಲ್ಲಿ ಬಿಡಿಸಬಲ್ಲ ಅನ್ನುವಂತ ನಂಬಿಕೆ ಇದೆಯಾ? ಎಂತಾದ್ದೇ ಪರಿಸ್ಥಿತಿಯಲ್ಲಿರು, ಎಂತಾದ್ದೇ ಹೋರಾಟದಲ್ಲಿರು, ಎಂತಾದ್ದೇ ನಿನ್ನ ಕಣ್ಣೀರಲ್ಲಿರು, ಇವತ್ತು ನಿನ್ನ ಜೀವನದಲ್ಲಿ ನೀನು ಎದುರು ನೋಡಬೇಕಾಗಿದ್ದೇನು ಗೊತ್ತಾ? ದೇವರೇ ಬಿಡಿಸು ಅಲ್ಲ, ದೇವರೇ ಬಿಡಿಸ್ತಾನೆ ಎಂಬುದಾಗಿ ನಂಬಿಕೆ ಇದೆಯಾ? ಚೆಕ್ ಮಾಡ್ಕೋ. ದೇವರೇ ನೀನು ಬಿಡಿಸು ಅಂತೇಳಿ ಕೂಗೋದಲ್ಲ, ದೇವರು ಬಿಡಿಸ್ತಾನನ್ನುವಂತ ನಂಬಿಕೆ ಹೃದಯದಲ್ಲಿಯಾ? ಚೆಕ್ ಮಾಡ್ಕೋ. ಇವತ್ತು ನಿನ್ನ ಹೃದಯದಲ್ಲಿ ನಂಬಿಕೆ ಇರೋದಾದ್ರೆ ನಾನು ಹೇಳ್ತೇನೆ, ಕೇಳಿಸ್ಕೋ, ನೀನು ಹಿಂದೆ ದೇವರ ಕಾರ್ಯಗಳನ್ನ ನೋಡ್ತೀಯ. ನಂಬಿಕೆಗೆ ತಿರುಗು ಪ್ರಿಯ ದೇವ ಮಗುವೆ, ನಂಬಿಕೆ ಒಳಗೆ ನಿಲ್ಲು ಪ್ರಿಯ ದೇವ ಮಗುವೆ, ನಂಬಿಕೆ ಒಳಗೆ ನೆಲೆಗೊಳ್ಳು ಪ್ರಿಯ ದೇವ ಮಗುವೆ. ನಂಬಿಕೆ ಒಳಗೆ ನಿಲ್ಲೋದಾದ್ರೆ ನೀನು ಎಲ್ಲವನ್ನ ಜಯಿಸಿ ಅಸಾಧ್ಯವಾದ ಕಾರ್ಯಗಳನ್ನ ಸಾಧ್ಯವಾಗುವಂತೆ ಮಾಡುವುದನ್ನು ನೀನು ನೋಡಿ ಅವುಗಳನ್ನ ಅನುಭವಿಸಿ ಲೋಕಕ್ಕೆ ಮಹಾಸಾಕ್ಷಿಯಾಗಿ ನೀನಿರುವವನಾಗಿದ್ದಿ. ಇದನ್ನು ಮಾತ್ರ ನೀನು ಎಂದೆಂದಿಗೂ ಮರೆಯಲೇಬೇಡ. ಬನ್ನಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಉಳ್ಳ ಸ್ವರ್ಗೀಯ ತಂದೆ ದೇವರೇ, ನಿನ್ನ ಮಕ್ಕಳಾದ ನಮಗೆ ನಿನ್ನ ಮೇಲೆ ನಂಬಿಕೆ ಕೊಡಪ್ಪ. ನೀನೆಲ್ಲವನ್ನು ಮಾಡಬಲ್ಲೆ ಎಂಬುದಾಗಿ ನಂಬುವಂತ ನಂಬಿಕೆ ಕೊಡು ದೇವರೇ. ನೀನೆಲ್ಲವನ್ನು ಮಾಡಬಲ್ಲೆ ಅನ್ನುವಂಥ ನಂಬಿಕೆ ನಮಗುಂಟಾಗಲಿ ದೇವರೇ. ನಿನ್ನ ಮಕ್ಕಳಿಗೆ ನಿನ್ನ ನಂಬಿಕೆಯನ್ನು ಕೊಡು. ನಿನ್ನ ನಂಬಿಕೊಳ್ಳುವಂತೆ, ನಿನ್ನ ಮೇಲೆ ಆತುಕೊಳ್ಳುವಂತೆ, ನಿನ್ನನ್ನು ಹಿಡ್ಕೊಳ್ಳುವಂತೆ, ನಿನ್ನನ್ನು ಬಲವಾಗಿ ಆತುಕೊಂಡು ನಿನ್ನ ಮಹಿಮೆಗಾಗಿ ಜೀವಿಸುವಂತೆ ನಿನ್ನ ಮಕ್ಕಳಿಗೆ ಸಹಾಯ ಮಾಡಬೇಕೆಂಬುದಾಗಿ ಹೇಳಿ ಯೇಸು ಕರ್ತನ ಹೆಸರಿನಲ್ಲಿ ಬೇಡಿಕೊಳ್ತೇವೆ ಪರಲೋಕದ ತಂದೆ. ಆಮೇನ್, ಆಮೇನ್, ಆಮೇನ್. ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.